ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಯಶಾಸ್ತ್ರದ ಅಧ್ಯಾಯ 2 ಚುನಾವಣೆ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಈ ಅಧ್ಯಾಯದ ಚುನಾವಣೆ ಅರ್ಥ ಮತ್ತು ಮಹತ್ವ, ಚುನಾವಣಾ ವಿಧಗಳು, ಭಾರತ ಚುನಾವಣಾ ಆಯೋಗ, ಚುನಾವಣಾ ಸುಧಾರಣೆಗಳು ಈ ಅವಧಿಯಲ್ಲಿ ನೋಡಲಿದ್ದೇವೆ. ಚುನಾವಣೆಗಳ ಅರ್ಥ. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅವಶ್ಯಕವಾಗಿವೆ. ಚುನಾವಣೆ ಎಂಬ ಪದವು ಮೂಲತಃ ಲ್ಯಾಟಿನ್ ಪದವಾದ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಎಲಿಗೇರ್ ಎಂದರೆ ಆರಿಸು, ಆಯ್ಕೆ ಮಾಡು ಎಂಬ ಅರ್ಥವನ್ನು ನೀಡುತ್ತದೆ. ಹಾಗಾದರೆ ಚುನಾವಣೆ ಎಂದರೆ ಏನು? ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವನ್ನು ಚುನಾವಣೆ ಎನ್ನುವರು. ಇಲ್ಲಿ ಹಾಗಾದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಇದು ಸಹ ಒಂದು ಅಂಕದ ಪ್ರಶ್ನೆಯಾಗಿದೆ. ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಲಿಂಗ, ಧರ್ಮ, ಜಾತಿ, ಬುಡಕಟ್ಟು, ಆರ್ಥಿಕ ಮತ್ತು ಸಾಮಾಜಿಕ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಇದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು. ಹಾಗಾದರೆ ಇನ್ನು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾಚುನಾವಣೆ ಎಂದರೇನು? ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯನ್ನು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾಚುನಾವಣೆ ಅಂತ ಕರಿತೀವಿ. ಇನ್ನು ಮರು ಚುನಾವಣೆ ಅಂದರೆ ಏನು? ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮಗಳು ನಡೆದರೆ, ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ಕಸಿದುಕೊಂಡರೆ ಅಥವಾ ಚುನಾವಣಾ ಸಿಬ್ಬಂದಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಅಡಚಣೆ ಉಂಟು ಮಾಡಿದರೆ ಅಲ್ಲಿನ ಚುನಾವಣೆಗಳನ್ನು ರದ್ದುಗೊಳಿಸಿ ಪುನಃ ನಡೆಸುವಂಥ ಚುನಾವಣೆಗಳನ್ನು ಮರು ಚುನಾವಣೆ ಅಂತ ಕರಿತೀವಿ. ಇನ್ನು ಉಪಚುನಾವಣೆ ಎಂದರೆ ಏನು? ಉಪಚುನಾವಣೆ ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿಗಳು ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಮರಣವನ್ನು ಹೊಂದಿದ್ದಾರೆ, ಇನ್ನಿತರ ಕಾರಣಗಳಿಂದ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವಂತಹ ಚುನಾವಣೆಗಳನ್ನು ಉಪಚುನಾವಣೆ ಅಂತ ಕರಿತೀವಿ. ಇನ್ನು ಮಧ್ಯಂತರ ಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನ ನಾನಾ ಕಾರಣಗಳಿಂದ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವಂತಹ ಚುನಾವಣೆ ಮಧ್ಯಂತರ ಚುನಾವಣೆಯಾಗಿದೆ. ಇನ್ನು ಚುನಾವಣೆಯ ಮಹತ್ವವೇನು? ಈ ಮಹತ್ವವನ್ನು 5 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಮೊದಲನೇ ಪಾಯಿಂಟ್, ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿವೆ. ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸುವಲ್ಲಿ ಚುನಾವಣೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇನ್ನು ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸುವಲ್ಲಿ ಚುನಾವಣೆಗಳು ಅವಕಾಶವನ್ನು ಮಾಡಿಕೊಡುತ್ತವೆ. ಚುನಾವಣೆಗಳು ಪ್ರತಿನಿಧಿಗೆ ಆಯ್ಕೆ ಮಾಡಲು ಒಂದು ವೇದಿಕೆ ಆಗುತ್ತದೆ. ಇದರಿಂದ ಸಾಮಾನ್ಯ ಪ್ರಜೆಗಳ ಆತ್ಮಗೌರವ ಬೆಳೆದು ಸರ್ಕಾರದ ರಚನೆಯಲ್ಲಿ ತಮ್ಮ ಪಾತ್ರವನ್ನು ಅರಿಯುತ್ತಾರೆ. ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲಾಗಿವೆ. ಇವು ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಲು ಮತ್ತು ಅಭಿಪ್ರಾಯವನ್ನು ರೂಪಿಸಲು ಸಹಕಾರಿಯಾಗುತ್ತವೆ. ಇನ್ನು ಚುನಾವಣೆಗಳಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಜ್ಞಾನವನ್ನು ಹೊಂದಲು ಅವಕಾಶವಿದೆ. ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುತ್ತವೆ. ಚುನಾವಣೆಗಳು
ಪ್ರಜೆ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುತ್ತವೆ. 9ನೇ ಪಾಯಿಂಟ್, ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಜನಸೇವೆ ಮಾಡಲು ಪ್ರೇರೇಪಿಸುತ್ತವೆ. ಇನ್ನು ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಕಾರಿಯಾಗಿವೆ. ಇಲ್ಲಿ ಅಧಿಕಾರವು ಪಕ್ಷದಿಂದ ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾವಣೆ ಚುನಾವಣೆಗಳ ವಿಧಗಳು. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಎಂಬ 2 ವಿಧಗಳಿವೆ. ಪ್ರತ್ಯಕ್ಷ ಚುನಾವಣೆ, ಇದನ್ನು ನೇರ ಚುನಾವಣೆ ಸಹ ಅಂತ ನಾವಿಲ್ಲಿ ಕರಿತೀವಿ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗೆ ರಹಸ್ಯ ಅಥವಾ ಗುಪ್ತ ಮತದಾನದ ಮೂಲಕ ಮತದಾನವನ್ನು ಮಾಡುವ ಪ್ರಕ್ರಿಯೆಯನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುವರು. ಉದಾಹರಣೆಗಾಗಿ ಅಮೇರಿಕಾದ ಪ್ರತಿನಿಧಿ ಸಭೆ, ಇಂಗ್ಲೆಂಡಿನ ಸಾಮಾನ್ಯ ಸಭೆ, ಭಾರತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ನೇರ ಚುನಾವಣೆಗಳಾಗಿವೆ. ಇನ್ನು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು, ಇದನ್ನು 5 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳಲ್ಲಿ 1ನೇ ಪಾಯಿಂಟ್, ಹೆಚ್ಚು ಪ್ರಜಾಪ್ರಭುತ್ವ ಆದದ್ದು. ಪ್ರತ್ಯಕ್ಷ ಅಥವಾ ನೇರ ಚುನಾವಣಾ ವ್ಯವಸ್ಥೆಯು ಪ್ರಜಾಸತ್ತಾತ್ಮಕವಾಗಿದೆ. ಈ ಚುನಾವಣೆಗಳಲ್ಲಿ ಮತದಾರರೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತದಾನ ಹಾಕುವ ಆಯ್ಕೆ ಇರುವುದರಿಂದ ಇದು ಹೆಚ್ಚು ಪ್ರಜಾಪ್ರಭುತ್ವವಾಗಿದ್ದು, ಇಲ್ಲಿ ಮತದಾರರಿಗೆ ಅಭ್ಯರ್ಥಿಗಳ ಆಯ್ಕೆಗೆ ವಿಶಾಲವಾದಂತಹ ಸ್ವಾತಂತ್ರ್ಯ ಇರ್ತದೆ. ತಾವು ಇಚ್ಛಿಸಿದ ಅಭ್ಯರ್ಥಿಗೆ ಮತ ಹಾಕಿ ಆಯ್ಕೆ ಮಾಡಬಹುದಾಗಿದೆ. ಹೀಗಾಗಿ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯು ಹೆಚ್ಚು ಪ್ರಜಾಪ್ರಭುತ್ವವಾಗಿದೆ. ಇನ್ನು 2ನೇ ಪಾಯಿಂಟ್, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಈ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಪ್ರತಿನಿಧಿಗಳು ತಮ್ಮ ಅಧಿಕಾರ ಅವಧಿ ಮುಗಿದ ಮೇಲೆ ಮತ್ತೆ ಚುನಾವಣೆಗಳಲ್ಲಿ ಮರು ಆಯ್ಕೆಯಾಗಲು ಬಯಸುತ್ತಾರೆ. ಹೀಗಾಗಿ ಪ್ರತಿನಿಧಿಗಳು ತಮ್ಮ ಕ್ಷೇತ್ರಕ್ಕೆ ಆಗಾಗ ಕಾಲಕಾಲಕ್ಕೆ ಭೇಟಿ ನೀಡಿ ಮತದಾರರೊಂದಿಗೆ ಸಂಪರ್ಕ ಹಾಗೂ ಸಂಬಂಧವನ್ನು ಇಟ್ಟುಕೊಂಡು ಮತದಾರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಶ್ರಮಿಸಬೇಕು. ಯಾವ ಅಭ್ಯರ್ಥಿಯು ಮತದಾರರ ಸಮಸ್ಯೆಯನ್ನು ಪರಿಹರಿಸಲು ವಿಫಲಗೊಳ್ಳುತ್ತಾನೋ ಅವನು ಮುಂದಿನ ಚುನಾವಣೆಯಲ್ಲಿ ಸೋಲುವ ಸಂಭವನೀಯತೆ ಹೆಚ್ಚಾಗಿರುತ್ತದೆ. ಸೋಲಿಸಿ ಅಭ್ಯರ್ಥಿಗಳು ಅಂದರೆ ಮತದಾರರು ಈ ಅಭ್ಯರ್ಥಿಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳುತ್ತಾರೆ. ಇನ್ನು 3ನೇ ಪಾಯಿಂಟ್, ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತದೆ. ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ರಾಜಕೀಯ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಾರೆ. ಕಾಲಕಾಲಕ್ಕೆ ನಡೆಯುವಂತಹ ಚುನಾವಣೆಗಳಲ್ಲಿ ಪಾಲ್ಗೊಳ್ತಾರೆ. ಹೀಗೆ ಪಾಲ್ಗೊಳ್ಳುವುದರಿಂದ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳು ಹಾಗೂ ಅವುಗಳ ಮೂಲಕ ರಾಷ್ಟ್ರದ ಸಮಸ್ಯೆ ಬಗ್ಗೆ ಜಾಗೃತಿಯನ್ನು ಹೊಂದ್ತಾರೆ. ಈ ರೀತಿ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜೆಗಳು ರಾಜಕೀಯ ಜ್ಞಾನವನ್ನು ಹೊಂದುತ್ತಾರೆ. 4ನೇ ಪಾಯಿಂಟ್, ಯೋಗ್ಯ ಅಭ್ಯರ್ಥಿಯ ಆಯ್ಕೆ. ಈ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧಿಸುವುದರಿಂದ ಹಲವಾರು ರೀತಿಯ ಸಿದ್ಧಾಂತಗಳು, ಧ್ಯೇಯಗಳು ಬರ್ತಾವ. ಈ ಪ್ರಜೆಗಳು ತಮಗೆ ಹಾಗೂ ದೇಶದ ಹಿತವನ್ನು ನೋಡಿ ದೇಶದ ಪ್ರಗತಿಗೆ ಪೂರಕವಾಗುವಂತಹ ಪಕ್ಷಕ್ಕೆ ಮತದಾನವನ್ನು ಹಾಕ್ತಾರೆ. ಇಲ್ಲಿ ಆಯ್ಕೆಗೆ ವಿಶಾಲವಾದಂತಹ ಸ್ವಾತಂತ್ರ್ಯವಿರ್ತದೆ. ತಾವು ಇಚ್ಛಿಸಿದ ಅಭ್ಯರ್ಥಿಗೆ ಮತದಾನವನ್ನು ಮಾಡಬಹುದು. ಇನ್ನು ಲಾಸ್ಟ್ ಪಾಯಿಂಟ್, ಸಾರ್ವಜನಿಕರೊಂದಿಗೆ ಸಂಪರ್ಕ. ಇಲ್ಲಿ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಇವರು ಪ್ರಜೆಗಳೊಂದಿಗೆ ನಿರಂತರವಾಗಿ ಸಂಪರ್ಕವನ್ನಿಟ್ಟುಕೊಂಡಿರುತ್ತಾರೆ. ಪ್ರಜೆಗಳು ತಾವು ಆರಿಸಿ ಕಳುಹಿಸಿದಂತಹ ಪ್ರತಿನಿಧಿಗಳನ್ನು ಸದಾ ಗಮನಿಸ್ತಾರೆ ಹಾಗೂ ಇವರು ಉತ್ತಮ ಜನಪರ ಕಾರ್ಯಕ್ರಮಗಳನ್ನು ಸರ್ಕಾರದ ಮೂಲಕ ಹಮ್ಮಿಕೊಂಡು ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲಿ ಮತದಾರರು ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಕೊರತೆಗಳನ್ನು ಪರಿಹಾರವನ್ನು ಪಡೆಯಲು ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಅವಕಾಶವಿದೆ.
ಪರೋಕ್ಷ ಚುನಾವಣೆ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುವರು. ಇಲ್ಲಿ ಪರೋಕ್ಷ ಚುನಾವಣೆ ಯಾವ್ಯಾವ ನಡೀತಾವೆ ಅಂದರೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ವಿಧಾನ ಪರಿಷತ್ತಿನ ರಾಜ್ಯ ವಿಧಾನ ಪರಿಷತ್ತಿನ ಚುನಾವಣೆಗಳು. ಇನ್ನು ಪರೋಕ್ಷ ಚುನಾವಣೆಯ ಲಕ್ಷಣಗಳು. ಮೊದಲನೇದಾಗಿ ಸಮರ್ಥ ಅಭ್ಯರ್ಥಿಯ ಆಯ್ಕೆ. ಇಲ್ಲಿ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆಯಾಗುತ್ತಾರೆ. ಪ್ರಾರಂಭದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ದರೆ ಅವರಿಂದ ಆಯ್ಕೆಯಾದಂತಹ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆಯ ಸದಸ್ಯರು ಸಹ ಸಮರ್ಥರಾಗಿರುತ್ತಾರೆ. ಇಲ್ಲಿ ಎರಡನೇ ಪಾಯಿಂಟ್, ಪ್ರಚಾರದ ಆರ್ಭಟವಿಲ್ಲ. ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರ, ಹಾವಳಿ, ಬಿರುಸು, ರಾಜಕೀಯ ಪಕ್ಷಗಳ ಆರ್ಭಟ ಇರುವುದಿಲ್ಲ. ಉದಾಹರಣೆಗೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ಪಾಲ್ಗೊಂಡು ಸಾಮಾನ್ಯ ಪ್ರಜೆಗಳು ಚುನಾವಣಾ ಪ್ರಕ್ರಿಯೆಯಿಂದ ದೂರ ಉಳಿಯುವರು. ಮೂರನೇ ಪಾಯಿಂಟ್, ಶಾಂತಿಯುತ ಮತದಾನ. ಪರೋಕ್ಷ ಚುನಾವಣೆಯಲ್ಲಿ ಮತದಾನವು ಶಾಂತಿಯುತವಾಗಿರುತ್ತದೆ. ಪರೋಕ್ಷ ಚುನಾವಣೆಯಲ್ಲಿ ನಡೆಯುವಂತಹ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಈ ಚುನಾವಣೆಯಲ್ಲಿ ಇರುವುದಿಲ್ಲ. ಪ್ರಜ್ಞಾವಂತ ಪ್ರತಿನಿಧಿಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚುನಾವಣೆ ಶಾಂತ ರೀತಿಯಲ್ಲಿ ನಡೆಯುತ್ತದೆ. ಇನ್ನು ಭಾವೋದ್ವೇಗಕ್ಕೆ ಆಸ್ಪದವಿಲ್ಲ. ಇಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರುತ್ತದೆ. ಹೀಗಾಗಿ ಯಾವುದೇ ಭಾವೋದ್ವೇಗಕ್ಕೆ ಆಸ್ಪದವಿರುವುದಿಲ್ಲ. ಇಲ್ಲಿ ಸರ್ಕಾರದ ಉನ್ನತ ನಾಯಕರನ್ನು ಆಯ್ಕೆ ಮಾಡುವ ಅನುಭವ ಪ್ರಜ್ಞಾವಂತ ಪ್ರತಿನಿಧಿಯಾಗಿರುತ್ತಾರೆ. ಇನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಅನಕ್ಷರಸ್ಥ ಮತ್ತು ಬಡವರೇ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ಜನಸಾಮಾನ್ಯ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಲು ಹೆಚ್ಚು ಸಮರ್ಥರಾಗಿರುವುದಿಲ್ಲ ಹಾಗೂ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ವಿಯಾಗುವುದಿಲ್ಲ. ಆದ್ದರಿಂದ ಪರೋಕ್ಷ ಚುನಾವಣೆಯು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತವಾಗಿರುವುದಿಲ್ಲ. ಭಾರತದ ಚುನಾವಣಾ ಆಯೋಗ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಮಹತ್ವವನ್ನು ಅರಿತು ಸಂವಿಧಾನದ 324ರಿಂದ 329ವರೆಗಿನ ವಿಧಿಗಳಲ್ಲಿ ಸ್ವತಂತ್ರ ಚುನಾವಣಾ ಆಯೋಗ ಮತ್ತು ಚುನಾವಣೆ ನಿಯಮಗಳು ಬಗ್ಗೆ ರಚನಾಕಾರರು ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಚುನಾವಣಾ ಆಯೋಗವು ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇತ್ಯಾದಿ ಚುನಾವಣೆಗಳನ್ನು ನ್ಯಾಯಸಮ್ಮತವಾಗಿ ನಡೆಸುತ್ತವೆ. ಚುನಾವಣಾ ಆಯೋಗದ ರಚನೆ. ಸಂವಿಧಾನದ 324ನೇ ವಿಧಿಯನ್ವಯ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಪ್ರಾರಂಭದಲ್ಲಿ ಇದು ಏಕಸದಸ್ಯ ಆಯೋಗವಾಗಿತ್ತು. 1970ರಲ್ಲಿ ಗೋಸ್ವಾಮಿ ಸಮಿತಿಯು ಏಕಸದಸ್ಯ ಆಯೋಗಕ್ಕೆ ಬದಲಾಗಿ ಬಹು ಸದಸ್ಯ ಆಯೋಗಕ್ಕೆ ಶಿಫಾರಸನ್ನು ಮಾಡಿತು. ಇಂದು ಭಾರತ ಚುನಾವಣಾ ಆಯೋಗವು 3 ಸದಸ್ಯರಿಂದ ಕೂಡಿದೆ. ಭಾರತ ಸಂವಿಧಾನದ 324 2ನೇ ಉಪವಿಧಿಯನ್ವಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಹಾಗೂ 2 ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇನ್ನು ಅಧಿಕಾರಾವಧಿ. ಚುನಾವಣಾ ಆಯುಕ್ತರ ಅಧಿಕಾರಾವಧಿ 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು. ತದನಂತರ 1986ರಲ್ಲಿ ಅದನ್ನು 6 ವರ್ಷಕ್ಕೆ ವಿಸ್ತರಿಸಲಾಯಿತು. ಒಂದು ವೇಳೆ 6 ವರ್ಷ ಮುಗಿಯುವ ಒಳಗೆ ಆ ವ್ಯಕ್ತಿಗೆ 65 ವರ್ಷ ತುಂಬಿದರೆ ಆ ಸ್ಥಾನದಿಂದ ನಿವೃತ್ತಿಯನ್ನು ಹೊಂದಬೇಕು. ಸಂವಿಧಾನದ 324ನೇ 6ನೇ ಉಪವಿಧಿಯನ್ವಯ ಚುನಾವಣಾ ಆಯೋಗಕ್ಕೆ ಬೇಕಾದ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿಕೊಳ್ತಾರೆ.
ಇನ್ನು ಚುನಾವಣಾ ಆಯುಕ್ತರ ವೇತನ ಮತ್ತು ವೇತನವನ್ನು ಭಾರತ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ. ಇನ್ನು ಚುನಾವಣಾ ಆಯುಕ್ತರ ಪದಚ್ಯುತಿ. ಭಾರತ ಸಂವಿಧಾನದ 324ನೇ 5ನೇ ಉಪವಿಧಿಯನ್ವಯ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಲು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಅನ್ವಯಿಸುವ ವಿಧಾನವನ್ನೇ ಅನುಸರಿಸಲಾಗುವುದು. ಸಂವಿಧಾನದ ಪರಿಮಿತಿ ಮೀರಿ ವರ್ತಿಸಿದಾಗ ದೋಷಾರೋಹಣ ಪಟ್ಟಿಯಲ್ಲಿ ಸಲ್ಲಿಸಿ ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಬಹುದು. ಇದೇ ರೀತಿ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಈ ಥರ ಚುನಾವಣಾ ಆಯುಕ್ತರ ಮತ್ತು ಪ್ರಾದೇಶಿಕ ಆಯುಕ್ತರನ್ನು ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸಬಹುದು. ಈಗಿನ ಚುನಾವಣಾ ಆಯುಕ್ತರು ಸುನೀಲ್ ಅರೋರಾ